ನಮ್ಮ ಅಕ್ಕ ಮನೆ ಗೈಸ್ ಗೋಲ್ಡ್ ಗಿಫ್ಟ್ ಕೊಟ್ಟಿಯಾಳೆ ಅಮ್ಮನ್ಗೆ. ಗೈಸ್ ನಮ್ಮ ಹುಡುಗಿ ಫೋನ್ ಮಾಡಿದ್ದಾರೆ. ಸಿಎಂ ಇವರು ಜೈಲಲ್ಲಿ ಏನ್ ಲುಕ್. ಮೈಸೂರಿಂದ ಸ್ವಲ್ಪ ಕೇಕ್ ನ ಆರ್ಡರ್ ಮಾಡಿ ಕಳಿಸ್ತೀರಾ ನಮ್ಮ ಮನೆಗೆ. ಇನ್ನೊಂದು 4-5 ವಿಡಿಯೋ ಫುಲ್ ಸರ್ಪ್ರೈಸ್ ಬ್ಲಾಗ್ ಇರುತ್ತೆ ಗೈಸ್. ಶುಭಾಶಯಗಳು. ನಾನಂದ್ರೆ ಇಷ್ಟ ಬೇಬಿ ಅಂದ್ರೆ ಇಷ್ಟನಾ? ಗೈಸ್ ನೋಡಿ ಗೈಸ್ ಅದು ಅಕ್ಕ ತಂಗಿ ತರ ನೋಡಕ್ಕೆ ಇಬ್ರು. ಹ್ಯಾಪಿ ಬರ್ಡೇ ಅಮ್ಮ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್ ಇವತ್ತು ನಮ್ಮ ಮಾಮ್ ಇಂಡಿಯಾದು ಬರ್ಡೇ. ಹ್ಯಾಪಿ ಬರ್ಡೇ ಮದರ್ ಇಂಡಿಯಾ. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಮದರ್ ಇಂಡಿಯಾ. ಸೊ 100 ಇಯರ್ಸ್ ಚೆನ್ನಾಗಿರೋ ಅಂಡ್ ಆದಷ್ಟು ಸಕ್ಸಸ್ ನಂಗೂ ನಿಮ್ಗೆ ಇಬ್ರಿಗೂ ಸಿಗ್ಲಿ. ನೈಸ್. ನಮ್ಮ ಅಮ್ಮಂಗೆ ಇವಾಗ 49 ಇಯರ್ಸ್. ಸರಿ ಎಷ್ಟು ಗೈಸ್ ನಮ್ಮ ಅಮ್ಮಂಗೆ 44. ಏನು ಯಾವಾಗ ಕಂಡು ಬರೀ 44 ಇರ್ತೀವಿ. ಮುಂದೆ ಹೋಗವ ನೀನು. 82 ಅಷ್ಟೇ ಡೇಟ್ ಆಫ್ ಬರ್ತ್. 82 ಇದೆ ಲೆಕ್ಕ ಹಾಕೋ. 44 ಇವಾಗ ಕರೆಕ್ಟ್ ನನಗೆ. ಗೈಸ್ ನಮ್ಮ ಅಮ್ಮ 44 ಟರ್ನ್ ಆಗಿದ್ದಾರೆ. ಸೊ ಅವ್ರಿಗೆ ಇವಾಗ ಒಂದು ಒಳ್ಳೆ ಕೇಕ್ ಕಟ್ ಮಾಡ್ಸುವ. ಇವಾಗ ಕಟ್ ಮಾಡಕಮ್ಮ ನೀನ್ ಬರ್ಡ್. ಇವಾಗ ಕಟ್ ಮಾಡಬೇಕು. ನಾಳೆ ಬೇರೆ. ಗೈಸ್ ಇಲ್ಲಿ ನೋಡಿ ಗೈಸ್ ಅವ್ರು ಇಬ್ರು ಹೆಂಗ್ ಮಾಡ್ತಾವ್ರೆ. ಅಮ್ಮನ್ ಬರ್ಡೇ ಕಣೆ ಇವತ್ತು. ಮಿಸ್ ಮಾಡ್ಬಿಟ್ಟು ಇಷ್ಟ ಬೇಗ. ನಾನು ಹೇಳಿದಕ್ಕೆ ನಿನಗೆ ನೆನಪಾಗಿದ್ದು. ನಾನು ಆಲ್ರೆಡಿ ವಿಶ್ ಮಾಡಿ. ಥ್ಯಾಂಕ್ ಯು ಚೈತನ್ಯ. ಹೇಳು ಫಸ್ಟ್ ಹೇಳು ಮತ್ತೆ ವಿಡಿಯೋ ಮಾಡ್ತಾನೆ. ವಿಶ್ ಮಾಡ್ತಾನೆ. ಥ್ಯಾಂಕ್ ಯು. ಶುಭಾಶಯಗಳು. ಥ್ಯಾಂಕ್ ಯು ಪ್ರತಾಪ್. ಥ್ಯಾಂಕ್ ಯು. ಇವಾಗ ಎಲ್ಲರೂ ಹೋಗ್ಬೇಕಲ್ಲ ಅಮ್ಮ ಕರ್ಕೊಂಡು ಆಚೆ ನಾವು ನೈಟ್ ಕೇಕ್ ಕಟ್ ಮಾಡಕ್ಕೆ. ಟೈಮ್ ಎಷ್ಟು ಇವಾಗ? 12:30. ಗ್ಲೆನ್ಸ್ ಅಲ್ಲಿ ಇರುತ್ತಾ ಕೇಕ್ ಕಟ್ ಮಾಡಕ್ಕೆ? ಇರುತ್ತೆ ಗೈಸ್. ಇವಾಗ ಅಮ್ಮ ಕರ್ಕೊಂಡು ಆಚೆ ಹೋಗ್ಬಿಟ್ಟು ಕೇಕ್ ಕಟ್ ಮಾಡ್ಸ್ಕೊಂಡ್ ಬರೋಣ ಗೈಸ್. ಲೆಟ್ಸ್ ಗೋ ಮಾಮ್. ಬೆಳಿಗ್ಗೆ ಪ್ರತಾಪ್ ನಮ್ಮ ಬಾವ ಕೆಲ್ಸ ಹೋಗ್ತಾರೆ ಬೆಳಿಗ್ಗೆ. ಡಿನ್ನರ್ ಹೋಗೋಣ. ಕೇಕ್ ಕಟ್ ಮಾಡ್ಕೊಂಡ್ ಬರೋಣ ಗೈಸ್. ಗ್ಲೆನ್ಸ್ ಕೇಕ್ ಮೋಸ್ಟ್ಲಿ ತೆಗ್ದಿರ್ಬಹುದೇನೋ ಗೊತ್ತಿಲ್ಲ. ಅಕಸ್ಮಾತ್ ಅಲ್ಲಿ ತೆಗಿಲ್ಲ ಅಂದ್ರೆ ಅಲ್ಲಿ ಪಕ್ಕದಲ್ಲಿ ಬೇರೆ ಇದೆ. ಬನ್ನಿ ಅಲ್ಲಿ ಹೋಗ್ಬಿಟ್ಟು ಕೇಕ್ ಕಟ್ ಮಾಡ್ಕೊಂಡ್ ಲೆಟ್ಸ್ ಗೋ. ಸೊ ಗೈಸ್ ಇವಾಗ ಒಂದೇನು ಸೀನ್ ಅಂತಂದ್ರೆ ಇವಾಗ ಟೈಮ್ 12:30 ಆಗೋಗ್ಬಿಟ್ಟಿದೆ. ನಮ್ದು ಬೇರೆ ಗೇಟ್ ಲಾಕ್ ಮಾಡ್ಬಿಡ್ತಾರೆ. ಅವ್ರು ಲಾಕ್ ಬೇರೆ ತೆಗಿಯಲ್ಲ. ಅದಂಟು ಆಡ್ತಾರೆ. ಇವಾಗ ಏನ್ ಮಾಡೋದು? ಸೆಕ್ಯೂರಿಟಿ ಫೋನ್ ಮಾಡಿ ತೆಗಿಯಕ್ಕೆ ನಾನು ಅಷ್ಟೇ. ಫೋನ್ ಮಾಡು ನೋಡೋಣ. ಎತ್ತಿದ್ರೆ ಸೆಕ್ಯೂರಿಟಿ ಫೋನ್ ಮಾಡಿ ತೆಗಿಬೋದಂತೆ. ಏನೇ ಈ ಸೆಕ್ಯೂರಿಟಿ ಏನ್ ನಿಂಗ್ ಮನೆ ಕೆಲಸ ಅನ್ಕೊಂಡಿದ್ಯಾ? ಅವ್ರಿಗೆ ಎಷ್ಟು ಬೆಳಿಗ್ಗೆಯಿಂದ ಸಾಯಂಕಾಲದಾಗ ಕೆಲಸ ಮಾಡಿ ಸುಸ್ತಾಗಿರ್ತಾರೆ. ಹೌದು. ಫೋನ್ ಮಾಡಿದ ತಕ್ಷಣ ಎತ್ಬಿಡ್ತಾರೆ ಅವರು. ಸಿಎಂ ಇವರು ಜೈಲಲ್ಲಿ ಏನ್ ಲುಕ್ಕು. ಇದನ್ನ ಹೇಳಿದ್ ನಮ್ಮಮ್ಮ ಫಸ್ಟ್. ಅವ್ರಿಗೆ ಯಾರು ಹೇಳ್ತಿಲ್ಲ, ಎಲ್ಲ ಹಾಕೊಂಡು ನನ್ ರುಬ್ತಿದ್ದೀರಾ. ಅವ್ರ ಬರ್ಡೇ ಇವತ್ತು. ಅವ್ರಿಗೇನ್ ರುಬ್ಬಂಗಿಲ್ಲ. ಅವ್ರು ರೂಪಿ ನೀನೇ ಹಾಕೊಂಡು ರುಬ್ಬೇಕು ಇವತ್ತು. ನೋಡುವ ಇವಾಗ ವಾಚ್ಮ್ಯಾನ್ ಒಂದ್ಸರಿ ಫೋನ್ ಮಾಡೋಣ ಬೇಡವಮ್ಮ? ಮಲಗಿರ್ಬೇಕೇನೋ ಗೊತ್ತಿಲ್ವಲ್ಲ. ನಿದ್ರೆ ಮಾಡಕ್ ಬಿಡಲ್ಲ ನೀವು. 2 ವೀಲರ್ ಹೋಗ್ಬೋದು ಗೈಸ್. ಆಕ್ಚುಲಿ ಇವತ್ತು ಫುಲ್ ಮಳೆ ಬರ್ತಿದೆ ಆಚೆ ಕಡೆ. ಸೊ 2 ವೀಲರ್ ಹೋಗೋದು ಬೇಡ ಅಂತ ಅನ್ಕೊಂಡಿದ್ವಿ. ಅಲ್ಲ 2 ವೀಲರ್ ಗೇಟ್ ಕಿನ್ ಆದ್ರೆ ಇದೆ, ಬಟ್ ಕಾರ್ ಗೇಟ್ ಕಿನ್ ಆದ್ರೆ ಇಲ್ಲ. ಅದನ್ನ ಪ್ರಾಬ್ಲಮ್ ಆಗ್ತಿರೋದು ಇವಾಗ. ಎಂತ ಮಾಡೋದು? ಕ್ಯಾಬಲ್ಲಿ ಹೋಗೋಣ. ಕ್ಯಾಬಲ್ಲಿ ಹೋಗೋದಾ? ಕ್ಯಾಬ್ ಬೇಡ ಸುಮ್ಮನೆ ಹೇಳಿದೆ. ಇಲ್ಲ ಕೇಕ್ ಆರ್ಡರ್ ಮಾಡೋಣ. ಕೇಕ್ ಆರ್ಡರ್ ಮಾಡೋಣ ಅಷ್ಟೇ, ಹಂಗೆ ಮಾಡೋದು. ಮನೇಲೆ ಕೇಕ್ ಕಟ್ ಮಾಡೋದು ನಮಗೂ ಯಾಕೋ ಬೇಜಾರು ಅಮ್ಮಂಗೆ. ಸೊ ಸಡನ್ ಪ್ಲಾನ್ ಗೈಸ್ ಇದು. ನಾವು ಅಮ್ಮನ್ ಬರ್ಡೇ ಅಂತಾನೆ ಮರ್ತೋಗ್ಬಿಟ್ಟಿದ್ವಿ ಆಕ್ಚುಲಿ. ನಾವು ಏನಿಲ್ಲ ನೆನ್ಪಿತ್ತು, ಬಟ್ ನಾವು ಎಲ್ಲ ನೆನ್ಪಿತ್ತು ಎಲ್ಲಾರ್ಗು. ನಾವ್ ಬೇರೆ ಏನೋ ಕೆಲಸ ಮಾಡ್ತಿದ್ವಿ. ಆ ಕೆಲ್ಸದಿದ್ದಲ್ಲಿ ಇದು ಮರ್ತೋಯ್ತು. ಹೌದು. ಸೊ ಈಗ ಎಂತ ಮಾಡೋದು ಅಮ್ಮನಿಗೆ? ಮನೆಯಲ್ಲಿ 12:40 ಆದ್ರೂ ಕೂಡ 2 ಪಿಳ್ಳೆಗಳು ಮಲ್ಗದೇ ಇಲ್ಲ ಗೈಸ್. ಎದ್ದೇ ಇರ್ತಾರೆ. ಇವನಂತೂ ಮಲ್ಗದೇ ಇಲ್ಲ. ಅವನು ನೀನ್ ಎದ್ದೇ ಇರ್ಬೇಕಲ್ಲ ನೀನು. ಮಲ್ಕೊಳ ಅಂದ್ರೆ ಮಲ್ಕೊಳಲ್ಲ, ಎದ್ದೇ ಇರ್ತಾನೆ ಇವನು. ಇಲ್ಲಿ ನೋಡ್ರಿ ಇವಳು ಕೂದಲು ಬಿಡ್ಕೊಂಡು ಉಚ್ಚಿ ತರ ತಿರುಗ್ತಾಳೆ. ನಾಗವಲ್ಲಿ ಇವಳು ತಿರುಗ್ತಾ ಇದ್ರೆ ಉಚ್ಚಿ ತರ ನಾಗವಲ್ಲಿ ತರ ಇವಳು. ನಾಗವಲ್ಲಿ ಎಸ್ ಪಾಪ ಕೇಕ್ ಬೇಕಂತ ಗೈಸ್ ಅವಳಿಗೆ. ಇವಾಗ ಮಾಡ್ತೀರ ಕೇಕ್? ಚೈತ್ರ ಕೇಕ್ ಆರ್ಡರ್ ಮಾಡೆ. ನಾನೇ ಕಾಸು ಕೊಡ್ತೀನಿ. ಆರ್ಡರ್ ಮಾಡು ಗೈಸ್. ನಮ್ಮ ಹುಡುಗಿ ಫೋನ್ ಮಾಡಿದ್ದಾರೆ ಅಮ್ಮನ್ಗೆ. ಮತ್ತೆ ನಿಮ್ ಜೊತೆ ಫಸ್ಟ್ ಬರ್ಡೇ. ಥ್ಯಾಂಕ್ ಯು ಸೋ ಮಚ್. ಹಲೋ ಹೇಳಿ. ಪಾರ್ಟಿ ಬನ್ನಿ ಮಾಡೋಣ. ಬನ್ನಿ. ಇವಾಗ ಹೊರಟು ಬಂದ್ಬಿಡಿ. ನೈಟ್ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಟ್ರಾವೆಲಿಂಗ್ ಮಾಡೋದಕ್ಕೆ ತಣ್ಣಗಿರುತ್ತೆ. ಇವಾಗ ಬೇಗ ಬರ್ಬೋದು.
ಸೆಲೆಬ್ರೇಷನ್ ಮಾಡಕ್ಕೆ ನಮ್ಗೆ ಕೇಕ್ ಸಿಕ್ತಿಲ್ಲ. ಮೈಸೂರಿಂದ ಸ್ವಲ್ಪ ಕೇಕ್ ನ ಆರ್ಡರ್ ಮಾಡಿ ಕಳಿಸ್ತೀರಾ ನಮ್ಮ ಮನೆಗೆ? ಹಾ ಮಾಡಿ ಆರ್ಡರ್ ಮಾಡಿ ಸ್ವಲ್ಪ ಮನೆಗೆ ಕಳಿಸಿದ್ರೆ ಕೇಕು ನಾವು ಕಟ್ ಮಾಡ್ತೀವಿ. ಇಲ್ಲ ಅವಾಗಿಂದ ಹುಡುಕ್ತಾ ಇದೀವಿ, ಕೇಕ್ ಸಿಗ್ತಾನೆ ನಮ್ಗೆ. ಹೌದು 1 ಗಂಟೆ ಆಯ್ತಲ್ಲ, ಅದಕ್ಕೆ ಸಿಗ್ತಿಲ್ಲ. ಬನ್ನಿ ನಾಳೆ ಮನೆಗೆ, ಸರ್ಪ್ರೈಸ್ ಕೊಡಿ ನಮ್ಮ ಅಮ್ಮನ್ಗೆ. ಅಲ್ಲ ನಾವು ನಾಳೆ ಏನಪ್ಪ ಸೆಲೆಬ್ರೇಷನ್ ಮಾಡ್ತಿದೀವಿ ನಾಳೆ, ಬನ್ನಿ. ಓಕೆ ಗೈಸ್, ಹೊಸ ಹತ್ರ ಮಾತಾಡಿ ಫುಲ್ ಖುಷಿ ಆಗವ್ರು ನಮ್ಮಮ್ಮ. ಮೊದಲನೇ ಬರ್ಡೇಗೆ ವಿಶ್ ಮಾಡಿದ್ದು ಖುಷಿ ಆಯ್ತು. ಸೊಸೆ ಮತ್ತೆ ಬೀಗರು ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು. ಖುಷಿ ಆಗವ್ರ ನಮ್ಮಮ್ಮ. ನೀನ್ ಮಾತ್ರ ಬೇಬಿ ಅಂತ ಕರಿಬೇಕಾ, ನಾವು ಕರಿಬಾರ್ದಾ? ಅವನೇನಂತ ಕರೀತಾನೆ? ಯಾರು ಪುಟ್ಟ ಏನಂತ ಕರೀತಾನೆ? ಇದೇ ರಿವೀಲ್ ಮಾಡಂಗಿದೆಯಲ್ಲ ಗೈಸ್. ಅವಳು ನನ್ನ ಗರ್ಲ್ ಫ್ರೆಂಡ್ ಹೆಸರು ಅವಳೇ ರಿವೀಲ್ ಮಾಡ್ಬಿಡ್ಲು ಗೈಸ್. ಅದನ್ನ ಬೀಪ್ ಮಾಡ್ಬಿಡಿ. ನಾನ್ ರಿವೀಲ್ ಮಾಡ್ತೀನಿ. ಇನ್ನೊಂದು 27th ರಿವೀಲ್ ಮಾಡ್ತಾ ಇದ್ದೀನಿ, ಈವೆಂಟ್ ಮಾಡ್ತಾ ಇದ್ದೀನಿ. ಸೊ ಅದು ಮೋಸ್ಟ್ಲಿ ಈ ತಿಂಗಳಲ್ಲೇ ಬಂದ್ಬಿಡುತ್ತೆ, ಈ ತಿಂಗಳ ಎಂಡಲ್ಲಿ. ಅಂದ್ರೆ ಈ ವ್ಲಾಗ್ ಆದ್ಮೇಲೆ ನೆಕ್ಸ್ಟ್ ವ್ಲಾಗ್ಗಳೇ ಅದೇ ಬರುತ್ತೆ ನಾ ಮೋಸ್ಟ್ಲಿ. ಅಂಡ್ ನಿಮಗೆ ಅವಾಗೆ ರಿವೀಲ್ ಮಾಡ್ತೀನಿ. ನನಗಿಂತ ಮತ್ತೆ ಖುಷಿನೇ ರಿವೀಲ್ ಮಾಡ್ತಾಳೆ ಗೈಸ್. ಏನ ಗೈಸ್ ನಮ್ಮ ಹುಡುಗಿ ನಂಗೆ ಅಂತ ಕರೀತಾರೆ ಅಂತ ಅವ್ರು ಹೇಳ್ತಾಳೆ ಗೈಸ್. ಎಲ್ಲ ಗೊತ್ತಾಗ್ಬಿಟ್ಟಿದೆ. ನಾವು ವಿಡಿಯೋ ಕಾಲ್ ಮಾತಾಡ್ಬೇಕಾದ್ರೆ ಪಕ್ಕ ಇಡ್ತಾಳೆ, ಎಲ್ಲ ತಿಳ್ಕೊಂಡ್ಬಿಡೋಳೆ ಗೈಸ್. ನಮ್ಗೆಲ್ಲೂ ಕೇಕೆ ಸಿಗ್ತಿಲ್ಲ ಗೈಸ್. ಹುಡುಕಿ ಸಾಕಾಗೋಯ್ತು. ಆಮ್ ಇಂಡಿಯಾ ನೋ ಪ್ರಾಬ್ಲಮ್, ಬೆಳಿಗ್ಗೆ ಮಾಡೋಣ. ಬೆಳಿಗ್ಗೆ ಫುಲ್ ಗ್ರ್ಯಾಂಡ್ ಆಗಿ ಮಾಡೋಣ ನಿನ್ ಬರ್ಡೇಗೆ. ಗುಡ್ ನೈಟ್, ಬಾಯ್ 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 ಗೈಸ್. ಇದು ಗೈಸ್ ನಮ್ಮ ಜಾಗ ನೋಡಿ, ಎಷ್ಟು ದೊಡ್ಡ ಬೆಡ್ ಇದ್ರು ಕೂಡ ಇಲ್ಲ ಓದ್ಲಾಡ್ತಿರೋಲ್ಲ ಚಿಲ್ಟರಿ ಪಿಲ್ಟರಿಗಳು. ಅಲ್ಲಿ ಮಲ್ಕೊಳ್ಳೋದಕ್ಕಿಂತ ಶೆಕೆಗಲ್ಲ, ಇಲ್ಲಿ ಮಲ್ಕೊಂಡ್ರೆ ತಣ್ಣಗಿರುತ್ತೆ ಅಂತ ಕೆಳಗಡೆ ಮಲ್ಕೊಳ್ಳೋದು. ಆರಾಮ್ ಮಲ್ಕೊಳ್ರಿ. ಸೊ ಎಸ್ ಏನೋ ಒಂದ್ ನೋಡ್ತಾ ಇದೀನಿ ಸಿಗ್ಲಿ. ಗೈಸ್ ನಮ್ಮ ಭಾವಂಗೆ ಇವಾಗ ಕೇಕ್ ಸಿಕ್ಕಿದೆ ಅಂತೆ, ಅವ್ರೇ ಆರ್ಡರ್ ಮಾಡ್ತಿದ್ದಾರೆ. ಯಾವ್ದೋ ಒಂದು ಆರ್ಡರ್ ಮಾಡ್ತಾ ಇದೀನಿ ನೋಡಿ ಬ್ರೋ, ಸಿಕ್ಕಿದ್ರೆ ಖುಷಿ. ನಿಂಗೆ ರಾತ್ರಿ ಆದ್ರೆ ಏನೋ ಒಂದು ಆಗುದಿಲ್ಲ ಖುಷಾನಿ. ಏನೋ ಆರ್ಡರ್ ಮಾಡಿದೀನಿ, ಬರ್ತಾ ಇದೆ ಅವರು. ಓಕೆ ಬಾ ನೋಡೋಣ. ವಿಲ್ ವೇಟ್. ಓಕೆ ಅಮ್ಮ ತಲೆ ಕೆಡ್ಸ್ಕೊಂಬೇಡ, ಕೇಕ್ ಬರ್ತಿದೆ, ತಲೆ ಕೆಡ್ಸ್ಕೊಂಬೇಡ. ಭಾವ ಆರ್ಡರ್ ಮಾಡೋರು ಕೇಕ್ ಬರ್ತಿದೆ, ಕೇಕ್ ಕಟ್ ಮಾಡೋಣ ನಾವಾಗಿರೋ. ಗೈಸ್ ನಮ್ಮ ಹುಡುಗಿ ಮೈಸೂರಿಂದ ಒಂದು ಕೇಕ್ ಆರ್ಡರ್ ಮಾಡಿದ್ದಾರೆ ಗೈಸ್. ನಮಗೆ ಇಲ್ಲಿ ಕೇಕ್ ಎಲ್ಲೂ ಸಿಕ್ಕಿಲ್ಲ ಆರ್ಡರ್ ಮಾಡೋದಕ್ಕೆ, ಬಟ್ ನಮ್ಮ ಹುಡುಗಿ ಮೈಸೂರಿಂದ ಆರ್ಡರ್ ಮಾಡಿದ್ದಾರೆ ಕೇಕ್ನ. ಬರೀ ತೊಗೊಂಬರೋಣ, ಆಚೆ ಬಂದಿದೆ. ಈಗ ಬಂತು ಕೇಕು, ನಮ್ಮ ಹುಡುಗಿ ಕಳಿಸಿದ್ದು. ನೋಡೋಣ ಬನ್ನಿ. ಇದು ಡಿಫ್ರೆಂಟ್ ಕೇಕ್ ಅಂತ ಇದು. ಈ ಥರ ಕೇಕ್ ಕಟ್ಟೆ ಮಾಡಿದಂತ ಲೈಫಲ್ಲಿ, ನೋಡುವ ಹೆಂಗಿದೆ ಅಂತ. ಈಗ ಬಂತು ರೀ ಕೇಕು. ಕೇಕ್ ಬಂತು. ಏನ್ ಡಿಫ್ರೆಂಟ್ ಆಗಿದೆ ಕೇಕು, ಒಂಥರ ಡಿಫ್ರೆಂಟ್. ಏನ್ ಐಸ್ ಕ್ರೀಮ್ ಕೇಕ್ ಇದು? ನಮ್ಮ ಹುಡುಗಿ ಐಸ್ ಕ್ರೀಮ್ ಕೇಕ್ ನ ಆರ್ಡರ್ ಮಾಡಿದ್ದಾರೆ. ಅಲ್ಲ ನಮ್ಗೆ ಸಿಕ್ಕಿಲ್ಲ, ನಿಮ್ಗೆ ಸಿಕ್ಕಿಲ್ಲ ಐಸ್ ಕ್ರೀಮ್ ಕೇಕ್ ಇದು? ನಮ್ಗೆ ಸಿಕ್ಕಿಲ್ವಲ್ಲ ಇದು? ಒಂಥರ ಡಿಫ್ರೆಂಟ್. ಸರಿ ನೀವು ನಮ್ಮ ಅಮ್ಮ ಹೋಗ್ಕೊಡ್ತೀವಿ. ಚೆನ್ನಾಗಿದೆ, ನಾವು ಅಮ್ಮಗೆ ತೊಗೊಂಡೋಗಿ ಕೊಡ್ತೀವಿ. ನಾವು ನಿಮಿಷ ಹಂಗೆ ರೀ. ಅದು ಎಗ್ಲೆಸ್ ಮಾಡಿದ್ದೀರಾ, ನಾವು ವೆಜ್ ಅಂದ್ಬಿಟ್ಟು. ನಮ್ಮ ಮಾಮ್ ಇಂಡಿಯಾ ಮಲ್ಕೊಂಬಿಟ್ಟವ್ರೆ ಗೈಸ್. ಮಾಮ್ ಇಂಡಿಯಾ ಬಾ, ಕೇಕ್ ಬಂತು, ಕೇಕ್ ಕಟ್ ಮಾಡಿ ಅಂತೆ. ನಾನು ಸುಮ್ಮನೆ ಹೇಳಿದೆ ನಮ್ಮ ಹುಡುಗಿಗೆ ಮೈಸೂರಿನ ಕೇಕ್ ಕಳಿಸು ಅಂತ. ನೋಡಿದ್ರೆ ಮೈಸೂರಿನ ಕೇಕ್ ಕಳಿಸ್ಬಿಟ್ಟಿದ್ದಾರೆ ಗೈಸ್. ವೆರಿ ಗುಡ್ ಗರ್ಲ್, ಮೈ ಗರ್ಲ್, ವೆರಿ ಗುಡ್. ನಿನ್ನ ಎಫರ್ಟ್ಸಿಗೆ ನಾನು ಏನಂದೆ? ಓ ಒಂಥರ ಖುಷಿ. ನಮ್ಮ ಅಮ್ಮ ನೋಡ್ಬೇಕು ಮಲ್ಕೊಂಡಿದ್ದು ಬಂದವ್ರೆ. ನಮ್ಮ ಅಕ್ಕ ಫುಲ್ ಡೀಪ್ ಸ್ಲೀಪ್. ಕೇಕ್ ಸಿಕ್ಕಿಲ್ಲ ಅಂತ ಹೇಳಿದಷ್ಟು ಹಂಗೆ ಮಲ್ಕೊಂಡ್ಬಿಟ್ಲು. ನಿಮ್ಮ ಫೇವ್ರೇಟ್ ಅಂತ ಐಸ್ ಕ್ರೀಮ್? ಹೌದಾ? ಪ್ರತಾಪ್ ಕೇಕ್ ಬಂದು ಪಾಪ ಭಾವನ ಕೆಳಗೆ ಹೋಗಿದ್ದಾರೆ. ಮಾಮೂಲಿ ಕೇಕ್, ಮಾಮೂಲಿ ಇದು ಬ್ರೆಡ್ ತರ ಬರುತ್ತಲ್ಲ ಅದು ಅನ್ಕೊಂಡೆ ನಾನು. ಇದು ಐಸ್ ಕೇಕ್. ಐಸ್ ಕೇಕ್. ಅಮ್ಮ ನಿಮಗೆ ಐಸ್ ಕ್ರೀಮ್ ಇಷ್ಟ ಅಂತ ಸ್ಪೆಷಲ್ ಆಗಿ ಮಾಡಿದೀನಿ. ಥ್ಯಾಂಕ್ ಯು ಸೋ ಮಚ್. ಅತ್ತೆ ಗುಂಡಾನು ಎದ್ದಿದ್ದಾನೆ ಇವತ್ತು, ಮಲ್ಲಿಗೆ ಇಲ್ಲ. ಆಯೇನು ಒಂದು ಫುಲ್ ಇದ್ದೆ ತೂಗಿಸ್ತವನೆ ಪಾಪ. ನಮ್ ಖುಷಿಯಾಗಿ ಮಲ್ಕೊಂಬಿಟ್ಟವ ಗೈಸ್. ಕೇಕ್ ಅಂತಿದ್ಲು ಮಲ್ಕೊಂಬಿಟ್ಟವಳೆ ಗೈಸ್. ನಮ್ ಭಾವ ನೋಡಿ ಗೈಸ್, ನಮ್ ಭಾವ ಈ ಕೇಕ್ ತಗೊಂಡ್ಬಂದಿದ್ದಾರೆ. ತುಂಬಾ ಇಷ್ಟ ಇರುವಂತ ಹ್ಯಾಪಿ ಬರ್ಡೇ ಮಾಮ್ ಇಂಡಿಯಾ, ಹ್ಯಾಪಿ ಬರ್ಡೇ ಮಾಮ್ ಇಂಡಿಯಾ. ನೋಡಿ ಗೈಸ್, ಇದು ತೆಗೆದಕ್ಕೆ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಆ ಕಡೆ ಎತ್ಕೊಂಡು ನಿಕ್ಕಕ್ಕೆ ಆಚೆ ಕಡೆ. ಸಾಕು ಕಟ್ ಮಾಡಮ್ಮ.
ಹ್ಯಾಪಿ ಬರ್ಡೇ ಅಮ್ಮ, ಹ್ಯಾಪಿ ಬರ್ಡೇ ಅಮ್ಮ, ಹ್ಯಾಪಿ ಬರ್ಡೇ ಟು ಯು ಮದರ್ ಇಂಡಿಯಾ, ಹ್ಯಾಪಿ ಬರ್ಡೇ ಟು ಯು. ಫಸ್ಟ್ ಚೈ ತಿನ್ನಿ ಐ ಡೈರೆಕ್ಟ್ ಅಲ್ಲ ನೀನು. ಅಯ್ಯೋ ಇದು ಕೊಂಚ ಒಳ್ಳೆ ಮೀಮ್ ಹಾಕ್ತೀನಿ, ಅದಕ್ಕೊಂದು ಒಳ್ಳೆ ಮೀಮ್ ಹಾಕ್ತೀನಿ. ಓಹ್ ಗೈ ಸೆಲ್ಫಿ ಕೇಕ್ ಕಿಸ್ಕೊಂತವಳೆ. ಬಿಡ ಯಾಕೆ 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 ಹೋಗ್ತಾ ಇದ್ದಾಳೆ. ಬಾವಂಗ ತಿನ್ಸು. ನಿಂತೀನಿ ಮಾಡ್ತಿದ್ದೀನಿ. ಯಾಕೆ ಇಬ್ರು ಹಿಂಗಾಡ್ತಿದ್ದೀರಾ? ಹೆಂಗದೆ ಗೊತ್ತಾ ಐಸ್ ಕ್ರೀಮು ಸಖತ್ತಾಗಿದ್ಯಾ? ಐಸ್ ಕ್ರೀಮು ಕೇಕು ಕೇಕು ಐಸ್ ಕ್ರೀಮ್ ಕೇಕು ಸೂಪರ್ ಆಗೈತೆ ಹ್ಯಾಪಿ ಬರ್ಡೇ ಮದರ್ ಇಂಡಿಯಾ. ಅಲ್ಲ ಮಸ್ತಾಗಿದೆ. ಸೂಪರ್ ಕೇಕ್ ಮಾಡ. ಇದನ್ನು ಬಾವ ತಂದಿದ್ದು ಕೇಕ್ ಕಟ್ ಮಾಡೋಣ. ಬಾ ನೀತೀನಿ ಬ್ರೋ. ತಿನ್ನಿ ನೀ ತಂದಿ ಕೇಕ್ ಬ್ರೋ, ನೀ ತಿನ್ಬೇಕು ಫಸ್ಟು. ಬರ್ಡೇ ಬರ್ಡೇ ನೀನ್ ಚೀಟ್ ಮೀಟ್ ಮಾಡ್ಲೇಬೇಕು ನೀನು ಇವತ್ತು. ಇದು ಖಾಲಿ ಮಾಡಿ ಹೇಳ್ರಿ, ನೀನ್ ಬರ್ಡೇ ಅಲ್ಲ. ಅವೆಲ್ಲ ಸುಳ್ಳು. ಇದನ್ನ ನಿನ್ ಮಕ್ಕ ಕೊಡ್ತೀನಿ ಅಲ್ಲ. ಪಾಪ ಗುಣ ಕೇಕ್ ಕಟ್ ಮಾಡಿ ತಿಂದಿರ್ಲಿಲ್ಲ, ಇದೇ ಫಸ್ಟ್ ತಿಂತ ಇಲ್ಲ ನೀನ್ ತಿನ್ಲೇಬೇಕು, ಡಯಟ್ ಹೋದ್ರೂ ಪರವಾಗಿಲ್ಲ, ತಿನ್ಲೇಬೇಕು. ನಾ ಮಾಡು ಆಚೆ ಅಷ್ಟೇ. ಬರ್ಡೇ ಸಹ ಡಯಟ್ ಗೇಟಲ್ಲಿ ಏನೋ ಮಾಡಬಾರ್ದು. ಇಟ್ಸ್ ಗೋ ಮಾಮ್, ಗುಡ್ ನೈಟ್, ಸಿ ಯು. ಗುಡ್ ನೈಟ್, ಬಾಯ್. ಸೊ ಗೈಸ್, ನೈಟ್ ಮಲ್ಕೊಂಡು ಎದ್ದಿ ದಿವಸ ಪೂರ್ತಿ ಎಂಡ್ ಆಯ್ತು. ಅಂಡ್ ಇವತ್ತು ನೈಟ್ ಆಗಿದೆ. ಸೊ ನಮ್ಮ ಅಮ್ಮನ ಬರ್ಡೇ ಇನ್ನೊಂದು ಕಂಟಿನ್ಯೂ ಹಂಗೆ ಆಗ್ತಾನೆ ಇದೆ. ಬೆಳಿಗ್ಗೆ ಏನೇ ಮಾಡ್ದಮ್ಮ? ಬೆಳಿಗ್ಗೆಯಿಂದ ಮನೆ ಕೆಲಸ ಮಾಮೂಲಿ. ಮನೆ ಕೆಲಸ ಆರಾಮಾಗಿದ್ದ? ಚೇತನ್ ಜೊತೆ ಸ್ವಲ್ಪ ಹೊರಗಡೆ ಹೋಗಿದ್ದೆ, ಬಂದೆ. ಚೈತ್ರ ಗಿಫ್ಟ್ ಕೊಡ್ಸಿಲ್ಲ. ಸೊ ಗೈಸ್, ನಾನು ಅಮ್ಮಂಗೆ ಒಂದು ಒಳ್ಳೆ ಸರ್ಪ್ರೈಸ್ ದೊಡ್ಡ ಗಿಫ್ಟ್. ಏನ್ ಗೊತ್ತಾ, ನೀನು ಇದುವರೆಗೂ ಅಲ್ಲಿ ಊಟನೇ ಮಾಡಿಲ್ಲ, ಆ ಜಾಗ ಹೋಗ್ತಾ ಇವಾಗ. ಊಟ ಮಾಡೋದಕ್ಕೆ ಅಂತ ಜಾಗ ಹೋಗ್ತಾ ಇದೀವಿ. ಎಲ್ಲ ಹೇಳು, ತಾಜ್ಗೆ. ಯಾಕೆ? ದೊಡ್ಡ ಹೋಟ್ಲು. ನಾವು ಮಾಮೂಲಿ ಸರೌಂಡಿಂಗ್ ಅಲ್ಲಿ ನೋಡ್ಕೊಂಡಿರೋದು. ತಾಜ್ ಹೋಟೆಲ್ ಅಂದ್ರೆ ಕೇಳೋದಕ್ಕೆ ಟಿವಿಲಿ ಎಲ್ಲ ನೋಡ್ತಿದ್ವಿ, ದೊಡ್ಡವರೆಲ್ಲ ಹೋಗ್ತಿದ್ದಾರೆ ಅಂತ. ಥ್ಯಾಂಕ್ ಯು. ಬಾ ಹೋಗೋಣ ಇವಾಗ. ಗೈಸ್, ಇವಾಗ ಸ್ವಲ್ಪ ಸ್ಪೆಷಲ್ ಫೀಲ್ ಮಾಡ್ಸೋಣ ನಾವು ಅಮ್ಮನಿಗೆ ಅಂದ್ಬಿಟ್ಟು. ನಾರ್ಮಲ್ ಆಗಿ ನಾವೆಲ್ಲ ಕಡೆ ಹೋಟ್ಲು ಹೋಗಿ ಊಟ ಮಾಡ್ತಾನೆ ಇರ್ತೀವಿ. 44th ಬರ್ಡೇ ನಮ್ಮ ಅಮ್ಮ ಸ್ವಲ್ಪ ಸ್ಪೆಷಲ್ ಆಗಿರ್ಲಿ ಅಂತ, ಆ್ಯಂಡ್ ಮೆಮೊರೇಬಲ್ ಆಗಿರಲಿ ಅಂತ ನಾನು ತಾಜ್ ಹೋಟ್ಲು ಕರ್ಕೊಂಡು ಹೋಗ್ತೀನಿ ಗೈಸ್ ಊಟ ಮಾಡೋದಕ್ಕೆ. ನಾನೇ ಇದುವರೆಗೂ ಹೋಗಿಲ್ಲ. ಸೊ ಸಖತ್ ಖುಷಿ ಆಗ್ತಿದೆ, ನಾನು ಅಮ್ಮನ ಮತ್ತು ಫ್ಯಾಮಿಲಿ ಕರ್ಕೊಂಡು ಹೋಗ್ತಿರೋದು. ಸೊ ಲೆಟ್ಸ್ ಗೋ. ಆ್ಯಂಡ್ ನಮ್ಮ ಅಮ್ಮ ಸ್ವಲ್ಪ ಖುಷಿ ಪಡ್ತಾನೆ. ಬನ್ನಿ. ಏನು ಯಾಕೆ ಅಮ್ಮಂಗೆ ಗಿಫ್ಟ್ ಕೊಡ್ತೀನು? ಕೊಟ್ಟು ಮತ್ತೆ ಹೋಗಿ. ಸರಿ ಬಾ ಹೋಗೋಣ ಆಚೆ ಕಡೆ. ಸೊ ಗೈಸ್, ನಮ್ಮ ಅಕ್ಕ ಗಿಫ್ಟ್ ಕೊಟ್ಟಿರೋ ತೋರಿಸ್ತವ್ರೆ. ನಮ್ಮಮ್ಮ ಇದು ಕೊಡ್ಲ ಗಿಫ್ಟು, ಗೋಲ್ಡ್ ಕೊಡ್ತೇನೆ. ಓಲೆ ಕೊಡ್ತಿದ್ದಾಳೆ. ಯಾವಾಗ ಕೊಡಿದೆ ಗೋಲ್ಡು? ಇವತ್ತು ಸಾಯಂಕಾಲ ಹೋಗಿದ್ವಿ, ಅದೇ ಹೇಳಿ ಚೈತನ್ಯ ಜೊತೆ ಹೊರಗಡೆ ಹೋಗಿದ್ದೆ ಅಂತ. ಗೈಸ್, ನಮ್ಮ ಅಕ್ಕ ಅವನಿಗೆ ಗೈಸ್ ಗೋಲ್ಡ್ ಗಿಫ್ಟ್ ಕೊಟ್ಟಿದ್ದಾಳೆ ಅಮ್ಮನಿಗೆ. ವಾವ್, ಸೂಪರ್ ಚೈತ್ರ. ಆಮೇಲೆ ಬಟ್ಟೆನೂ ಕೊಡ್ಸಿದ್ದಾಳೆ. ಗೈಸ್ ಬಟ್ಟೆ ಕೊಡ್ಸಿದ್ದಾಳೆ. ಆಮೇಲೆ ನಮ್ಮ ಪ್ರತಾಪು ಅವತ್ತೊಂದು ಜೊತೆ ತಂದಿದ್ರು, ಮತ್ತೆ ಒಂದ್ ಜೊತೆ ತಂದಿದ್ದಾರೆ ಬಟ್ಟೆ. ಹೊಸ ಬಟ್ಟೆ ತಂದಿದ್ರು ಪ್ರತಾಪಲ್ಲಿ. ಏನ್ ಮಾಮ್ ಇಂಡಿಯಾ, ಬರ್ಡೇಗೆ ಗೋಲ್ಡ್ ಗಿಫ್ಟ್ ಬಂದ್ಬಿಟ್ಟಿದೆ. ಬರ್ಡೇಗೆ ಗೋಲ್ಡ್ ಗಿಫ್ಟ್ ಕೊಡ್ಸಿಲ್ಲ ಗೈಸ್. ಬರ್ಡೇಗೆಲ್ಲ ಏನು ಗೋಲ್ಡ್ ಗಿಫ್ಟ್ ಕೊಡ್ಸಿಲ್ಲ. ನಿಮ್ ಬರ್ಡೇ ಗೋಲ್ಡ್ ಗಿಫ್ಟ್? ನಿನ್ ಶೂನೇ ಒಳ್ಳೆ ಗೋಲ್ಡ್ ರೆಡ್ ತರ ಐತೆ. ಅಲ್ಲ, ಏನಕ್ಕೆ ಮೇಕಪ್ ಹಾಕೊಂಡಿದ್ಯಾ? ಹಾಕೊಂಡಿಲ್ಲ. ಹಾಕಿಲ್ವಾ? ಹಾಕಿಲ್ಲ. ಬಾಯ್ತು, ಹೋಗೋಣ ಬನ್ನಿ ಗೈಸ್, ಲೆಟ್ಸ್ ಗೋ. ಏನ್ರಿ, ಏನು ಏನ್ ಬೇಕು ನಿಮ್ಗೆ? ಏನ್ರಿ ಬೇಕು ನಿಮ್ಗೆ? ಯಾಕ್ರಿ ನಂಗೆ ಕಾರಲ್ಲಿ ಬರ್ತಾ ಇರ ನೀವು? ಕೆಳಗಿಳಿರಿ ನೀವು. ಇದು ಯಾರ್ದ ಬೇರೆ, ಇದು ನಮ್ಮ ಬೇಬಿ ಕೂತ್ಕೊಳ್ಳೋ ಜಾಗ ಕಣ್ರಿ. ಇದು ನಮ್ಮ ಹುಡುಗಿ ಕೂತ್ಕೊಳ್ಳೋ ಜಾಗ. ಇದು ನೀವು ಕೆಳಗಿಳಿರಿ, ನೀವು ಹಿಂದೆ ಹೋಗಿ. ಯಾಕೆ ನಮ್ಮ ಹುಡುಗಿ ಬೇಡ ನನಗೆ? ನಾನು ಮದುವೆ ಆಗೋದು ಬೇಡ ನಾನು? ಮತ್ತೆ ನಮ್ಮ ಹುಡುಗಿ ಬತ್ತಲ್ಲ ಇಲ್ಲಿ. ನೀನು ಯಾಕೆ ಕೂತ್ಕೊಂಡಿದ್ಯಾ ಇಲ್ಲಿ ನಮ್ಮ ಹುಡುಗಿ ಬರೋ ಜಾಗದಲ್ಲಿ? ಹಾ, ಏನು ಇವಾಗ ನಿನಗೆ ನಾನಂದ್ರೆ ಇಷ್ಟನಾ, ಬೇಬಿ ಅಂದ್ರೆ ಇಷ್ಟನಾ? ಇಬ್ರು ಇಷ್ಟನಾ? ರೈಟ್ ನೋಡಿ, ಇಬ್ರಿಗೂ ಬೇಜಾರ ನೋಡು ಅಂತ ಅವಳು ಇಬ್ರು ಇಷ್ಟ ಅಂತ ಹೇಳ್ತಾವಳೆ ಅಲ್ವಾ? ಖುಷಿ, ಬೇಬಿ ಹೆಸರೇನು? ಅದಕ್ಕೆ ಬೇಬಿ ಹೆಸರೇನು? ಬೇಡ, ನಾನು ಹೇಳ್ತೀನಿ. ಬೇಡ, ನಿಮ್ಗೆ ಗೊತ್ತಾ ಬೇಬಿ ಹೆಸರು? ಗೊತ್ತಾ ನಿಂಗೆ? ಬೇಬಿ ಬೇಡ ಸೈಡ್ ನಾನು ಹೇಳ್ತೀನಿ. ಓಕೆನಾ? ಬೇಡ ಹೇಳ್ಬೇಡ ಸುಮ್ನಿರು, ನಾನು ಹೇಳ್ತೀನಿ. ಸುಮ್ನಿರು, ಉಶ್, ನಾನು ಹೇಳ್ತೀನಿ, ಸುಮ್ನಿರು. ಅಪ್ಪ, ನೀನು ಡೇಂಜರ್ ಆಟ ಬಂದ್ಬಿದ್ದಂಗೆ ನೀನು. ಸುಮ್ನಿರು, ಹೇಳ್ಬೇಡ, ಸುಮ್ನಿರು. ಉಶ್, ಏನು
ಸುಮ್ಮನೆ ಹೇಳ್ಬೇಡ ನೀನು, ಓಕೆನಾ? ಸರಿ. ಈ ಚೆನ್ನಾಗಿ ಹೇಳ್ತಾರೆ. ಏ ಶೂ ಹಾಕೊಂಡು ಹಿಂಗಣಿ ಇಲ್ಲಿ ಬಿಡೆ. ಅಯ್ಯೋ ಶೂ ಐತ್ ನೋಡಲ್ಲಿ, ಇವಳಿಗೊಂದು ಕಾಟ. ಸಾರಿ ಅಂತೆ. FM ಅಲ್ಲಿ ನಮ್ಮಂಗ ಹಾಕ್ತಿದ್ ಸಾಂಗ್. ಅಮ್ಮ ನಿಂಗೆ ಸಾಂಗ್ ಹಾಕ್ತಿರೋದು? ನಾನೇ ಸಾಂಗ್ ಹಾಕ್ತಿರೋದು. ರಾಜ್ಕುಮಾರ್ ಸರ್ಗೆ ದೊಡ್ಡ ಧನ್ಯವಾದಗಳು. ಯಾರು ಬರ್ತಾರಲ್ಲ ಅದೇ ಸಾಂಗ್ ಅಲ್ವಾ? ಈ ಸಾಂಗ್ ಬಿಟ್ರೆ ಬರ ಯಾವ ಸಾಂಗ್ ಹಾಕಲಾಗೈತ್. ತಾಜ್ ಚೈತ್ರ ಇಲ್ಲ ಎಷ್ಟೊತ್ತಿ ಓಡಿರ್ತೀವಿ ನೋಡಿ. ನಿಮ್ಗೆ ಗೊತ್ತಿಲ್ವಾ ತಾಜ್ ಇಲ್ಲಿರೋದು? ಇಲ್ಲ ಎಷ್ಟೊತ್ತಿ ಬಂದಿದ್ದೀವಿ ಗೊರಗುಂಟೆ ಪಾಳ್ಯ. ಬಂದ್ವಿ ಇರಪ್ಪ. ನಮಸ್ಕಾರ ಎಲ್ಲ ಸ್ವಾಗತ ಮಾಡ್ತಾವ್ರೆ. ಖುಷಿ ಎಲ್ಲ ನೋಡಿ ಯಾವ ತರ ಸ್ವಾಗತ ಮಾಡ್ತಾರೆ. ಹೋಟ್ಲದೇನದೇ ಗೊತ್ತಿಲ್ವಲ್ಲ ನನಗೆ. ನಿಮ್ಗೆ ಗೊತ್ತಿಲ್ಲ ಬ್ರೋ, ನೀವು ಬಂದೆ ತಾಜ್ಗೆ? ಇಲ್ಲಿ ಬಂದಿಲ್ಲ, ಬೇರೆ ಕಡೆ ಹೋಗಿದ್ದೀನಿ. ಬೇರೆ ಕಡೆ ವಾಣಿವಾಗಿ ಇಲ್ಲಿಗೆ. ಹೆಂಗಿದೆ ತಾಜು ಒಳಗಡೆ? ಎಂಟ್ರಿ ಗೊತ್ತಾಗಲ್ಲ ಬ್ರೋ, ಒಳಗಡೆ ಹೋದ್ಮೇಲೆ ಬಿಲ್ ನೋಡಿದ್ಮೇಲೆ ಗೊತ್ತಾಗುತ್ತೆ. ಅಲ್ವಾ? ಕರೆಕ್ಟ್. ಒಂಥರ ಲಕ್ಸುರಿ ಆಗಿದೆ ತಾಜ್ ಮಾತ್ರ. ಸಾಕಾಗಿದೆ. ಸೊ ಇಲ್ಲಿ ಕಾರ್ ಬಿಟ್ಟು ನಡ್ಕೊಂಡು ಹೋಗೋದು ಅಷ್ಟೇ ಕಣಮ್ಮ. ಮತ್ತೆ ಕಾರು ಅಷ್ಟೇ, ಅವ್ರು ತಗೊಂಡ್ ಹೋಗ್ತಾರೆ ಕಾರ್ನ. ಸೊ ಗೈಸ್, ನಾನು ಇಲ್ಲೊಂದು ಈವೆಂಟ್ ಬಂದಿದ್ದೆ. ಇನ್ಸ್ಟಾ ಮೆಟ್ಟ ಈವೆಂಟ್ ಬಂದಿದೆ ಅಷ್ಟೇ. ಅದು ಬಿಟ್ರೆ ಬೇರೆ ಬಂದಿಲ್ಲ ಇಲ್ಲಿಗೆ. ಊಟ ಮಾಡೋದಕ್ಕೆ ಮಾತ್ರ ಬಂದಿಲ್ಲ. ಮದರ್ ಇಂಡಿಯಾ ಜಾ ತುಮಾರ ಲಕ್ಸುರಿ ಬರ್ಡೇ. ಈ ತರ ನಾವು ಈ ತರ ನೀನು ಗೆದ್ಲಲ್ಲಿ ಪಾರ್ಕಲ್ಲಿ ಆಟ ಆಡ್ತಿದ್ವಿ. ಗೇಟ್ ಬೇಗ ಹೋಗ್ರಿ ತಗೊಳಕ್ಕೂ ಬಿಡಿ. ನಾನು ಇಲ್ಲಿ ಹಿಂದಗಡೆ ಬರೀ ಇದು ಹೊಡಿತೈತಿ, ಹಿಂದಗಡೆ ತಳ್ತಿದೆ. ನಡ್ರಿ ಹೇಗಿದೆವಾ? ಚೈ ಡೈಮಂಡ್ ಅಲ್ಲ ಅದು. ಇಲ್ಲಿ ನೋಡಿಲಿ, ನಿಂದೆಲ್ಲ ಫ್ಲವರ್ ಪಾಟ್ಸ್ಗಳು. ನಿಂದು ಜಂಗಲ್ ಫಾರೆಸ್ಟ್. ಇಲ್ಲ ಐತಿ ಜಂಗಲ್ ಫಾರೆಸ್ಟ್. ಫುಲ್ ಲಾಬಿ ಇದು. ಆರಾಮಾಗಿ ಕುತ್ಕೊಂಡು ರೆಸ್ಟ್ ಮಾಡೋದಕ್ಕೆ ಊಟ ಆದ್ಮೇಲೆ. ಸೊ ಇದು ಡೈನಿಂಗ್. ಆಚೆ ಕುತ್ಕೊಂಬೋದು, ಒಳಗೆ ಕುತ್ಕೊಂಬೋದು. ನಾವೆಲ್ಲ ಎಲ್ಲ ಹೋಗೋಣ. ಆಚೆ ಕುತ್ಕೊಂಡು ಒಳಗಡೆ ನಾವು ವ್ಲಾಗೆಲ್ಲ ಮಾಡ್ತಿರ್ತೀವಿ. ಒಂದ್ ಡೈಲಾಗ್ ಬರ್ತದೆ, ಏನ್ರಿ ಮೇಡಮ್ ಅವ್ರೆ, ಈ ತರ ಹೊಸ ಬಟ್ಟೆ, ಹೊಸ ಶೂ, ಹೊಸ ಚಪ್ಪಲಿ, ಹೊಸ ಬ್ಯಾಗು, ಹೊಸ ವಾಚು ಎಲ್ಲ ಹಾಕೊಂಡು ಮಿಂಚುತ್ತವ್ರೆ. ಫುಲ್ ಗೈಸ್, ನಮ್ಮ ಫುಲ್ ಮಿಂಚ್ತವ್ರಿ ಇವತ್ತು. ಸೊ ಗೈಸ್, ಇಲ್ಲಿ ಬಫೆನೂ ಇದೆ ಅಂಡ್ ನಮ್ಗೆ ಏನ್ ಬೇಕೋ ಅದು ಆರ್ಡರ್ ಮಾಡ್ಕೊಂಡು ತಿನ್ಬೋದು. ಸೊ ಬಫೆ ಬಂದ್ಬಿಟ್ಟು 2500 ರೂಪಾಯಿ ಒಬ್ಬರಿಗೆ, ಪ್ಲಸ್ ಟ್ಯಾಕ್ಸ್. ಅಂದ್ರೆ ಒಂದು 2700 ರೂಪಾಯಿ, 800 ರೂಪಾಯಿ ಆಗುತ್ತೆ. ಸೊ ಏನ್ ಮಾಡೋಣ ಇವಾಗ? ಆರ್ಡರ್ ಮಾಡೋಣ ಇಲ್ಲಾಂದ್ರೆ ಬಫೆಗೆ ಹೋಗೋಣ? ಗೊತ್ತಿಲ್ಲ, ಫಸ್ಟ್ ಟೈಮ್ ಬಂದಿರೋದು ಇಲ್ಲಿ. ಮಾಮಿಂಡೆ ಬರ್ಡೇ ಅಲ್ವಾ? ನನ್ನ ಕೇಳ್ತಾ ಇದ್ವಿ. ನಿಂದು ಬರ್ಡೇ ಅಲ್ವಾ? ಹೇಳು. ನೀವ್ ಹೆಂಗ್ ಕೊಡ್ತಾರೋ ತಿನ್ಬಿಟ್ಟು ಇರ್ತೀವಿ ಅಷ್ಟೇ. ಮೆನ್ಯೂ ಬಂತು, ಆರ್ಡರ್ ಮಾಡ್ತೀವಿ. ಅಮ್ಮ ನಿಂಗೇನ್ ಬೇಕಮ್ಮ ಇಲ್ಲಿ? ನಿಂಗೇನ್ ತಿನ್ಬೇಕು ಅನ್ಸ್ತಿದೆ? ಚೈತ್ರ ಏನಿದೆ? ಸೂಪ್ಸ್ ಎಲ್ಲಾನು ಇದೆ. ಸೂಪ್ಸ್ ಇದೆ, ಸ್ಟಾರ್ಟರ್ಸ್. ನಿಂಗೆ ಯಾವ ತರ ತಿನ್ಬೇಕು ಅನ್ಸ್ತಿದೆ? ಇಟಾಲಿ ಫುಡ್, ತಿಂದೇ ಇರೋ ಅಂತದ್ದು ತಿನ್ಬೇಕು. ಚಿಕನ್ ತಿನ್ನು. ತಿಂದೇ ಇರೋ ಅಂತದ್ದು ಹೊರಗಡೆ ನಾರ್ಮಲ್ ಆಗಿ ತಿಂದಿರ್ತೀವಲ್ವಾ, ಆ ತಿಂದೇ ಇರೋ ಅಂತದನ್ನ ಒಂದ್ಸತಿ ಟ್ರೈ ಮಾಡೋಣ. ಎಗ್ ತಿನ್ನಿ, ಎಗ್ ವೆಜ್. ನೋಡೋಣ ಇರಿ ಗೈಸ್, ನಮ್ಮ ತಿಂದಿರೋದು ಬೇಕಂತೆ. ನೋಡೋಣ ತಗೊಂಡ್ ಒಂದ್ ನೈಟ್ ಹಾಕ್ತೀಯ. ನೀವು ಬರ್ಡೇ ಅಲ್ಲ ಇವತ್ತು? ಇನ್ನೂ ಜಾಸ್ತಿನೇ ಯಾಕಂದ್ರೆ. ಕೂತ್ಕೋ. ಹೆಂಗೆ ಚೇರ್? ಹಿಂಗೆ ಚೆನ್ನಾಗಿದೆ ಚೇರು. ನಿಮ್ಗೋಸ್ಕರ ಸಪ್ರೇಟ್ ಚೇರ್ ತರಿಸಿ, ಕೂತ್ಕೋ. ಇದು ಕಾಂಪ್ಲಿಮೆಂಟ್ರಿಗೆ ಬ್ರೆಡ್ ಮತ್ತೆ ಬಟರ್ ಕೊಟ್ಟಿದ್ದಾರೆ. ಯಾರು ಬೇಕಾ ತಿನ್ಬೋದು. ಸರಿ, ತಿಂದ್ಯಾ? ನೀನ್ ಚೀಟ್ ಮಿಂಟಿಲ್ಲ ನಾನು. ಬ್ರೆಡ್ ಮೈದಾ ಅಲ್ವಾ, ಚೀಟ್ ಅಲ್ವಾ? ಸೊ ಗೈಸ್, ಇವಾಗ ಸೂಪ್ ಬಂತು. ಏನ್ ಸೂಪ್ ಇದು? ಪಾಲಕ್ ಸೂಪಾ? ಮತ್ತೆ ಪ್ರೊನೌನ್ಸಿಯೇಷನ್ ನಿಜವಾಗ್ಲೂ ಬರೋದಿಲ್ಲ. ಅದೇನು ಆಸ್ಪರೈಸ್ ಆಯ್ತು, ಅದೇನೋ ಆಸ್ಪರೈಸ್ ಸೂಪ್ ಅಂತೆ. ಮದರ್ ಇಂಡಿಯಾ ಪಾಪ ಈ ಟೈಮಲ್ಲಿ ನಿನಗಿದೇನಾ? ಕುಶಾನಿ ನಿಮ್ ಫೇವ್ರೇಟ್ ಬಂತು. ಕುಶಾನಿ ಫೇವ್ರೇಟ್ ಬಂತು. ಕುಶಾನಿ ಫೇವ್ರೇಟ್ ಫ್ರೆಂಚ್ ಫ್ರೈಸ್ ಬಂತು. ನಮ್ಮ ಅಕ್ಕ ತಿನ್ನೋದಿದೆ. ಆಯಿಲ್ ಫುಡ್ ಎಲ್ಲ ತಿನ್ನೋಣ, ಚೀಟ್ ಮೀಲ್ ಮಾಡಲ್ಲ ಅವಳು. ಏನಕ್ಕೆ? ಬರ್ಡೇ ಅಲ್ವಾ? ಅವತ್ತೇನೋ ಆಣೆ ಎಲ್ಲ ಇತ್ತಲ್ಲ ನೀನು. ಚೀಟ್ ಕಣೋ. ಇವಾಗ ನೀವು ಜಿಮ್ ಮಾಡ್ತಿರ್ತೀರಾ, ಸ್ಟ್ರಿಕ್ಟ್ ಡಯಟ್ ಫಾಲೋ ಮಾಡ್ತಿರ್ತೀರಾ, ಒಂದಲ್ಲ ಒಂದು ದಿವಸ ಚೀಟ್ ಡೇ ಮಾಡ್ತಿರಲ್ಲ, ಹಂಗೆ ನಾನು. ಗೈಸ್, ಇದು ನಾನು ಇಲ್ಲಿ ಇಟ್ಟರೆ ಫುಲ್ಲು ಕುಶಾನಿ ಖಾಲಿ ಮಾಡ್ತಾಳೆ. ಇದು ಬೆಡ್ಸ್ ನನಗೆ. ಕುಶಾನಿ ಪಕ್ಕನಾ ಖಾಲಿ ಮಾಡು. ನಿನ್ಗಲ್ಲ, ಎಲ್ರಿಗೂ. ಇಲ್ಲಿ ಸಾಸ್ ತೊಗೊಂಡಿದ್ದೆ, ಚಾಟಿ ಆ ಥರ ಕೊಟ್ಟಿದ್ದಾರೆ. ಸೊ ಈ ಥರ ಸಾಸ್ ಕೊಟ್ಟಿದ್ದಾರೆ ಎಲ್ರಿಗೂ. ಕುಶಾನಿ ಹೆಂಗಿದೆಯಮ್ಮ? ಸೂಪರ್ ಇದೆಯಾ? ಹುಷಾರ, ಸ್ಲೋ ಆಗಿ ತಿನ್ನು. ಹಂಗೆ ಕೂತ್ಕೊಂಡು ತಿನ್ನು. ಮಾಮಿಂಡಿಯಾ ಹೆಂಗಿದೆ? ಮಾಮಿಂಡಿಯಾ ಒಂಥರ ಮಜ್ಜಿಗೆ ಹುಳಿ ಫೀಲ್ ಕೊಡ್ತಿದೆ ಇದು. ಏನ? ಮಜ್ಜಿಗೆ ಹುಳಿ ಫೀಲ್ ಕೊಡ್ತಿದೆ. ಮಜ್ಜಿಗೆ ಹುಳಿ. ಏನ್ ಮಾಡೋಣ ಕಡೆ ಇಂಥವ್ರಿಗೆ? ಏನ್ ಮಾಡಕ್ಕಾಗಲ್ಲ. ಅಲ್ಲಿ ಚಾಕನಾಗ ಪುಷ್ ಇಟ್ಟು ಕರ್ಕೊಂಡು ಹೋಗ್ತೀನಿ. ಇದು ಮಜ್ಜಿಗೆ ಹುಳಿ ಅಂತ ನಂಗೆ ಆ ಥರ ಅನಿಸ್ತಿದೆ ಇದು. ಟೇಸ್ಟ್ ಆಗಿ ಅನಿಸ್ತಿದೆ. ತಾಜ್ ಹೋಟ್ಲಲ್ಲಿ ತಿಂತಿದ್ವಿ. ಅಲ್ಲ, ಫೀಲ್ ಚೆನ್ನಾಗಿದೆ, ಬಟ್ ಆ ಥರ ಟೇಸ್ಟ್ ಹೆಂಗಿದೆ? ಸೂಪರ್ ಇದೆ, ಡಿಫ್ರೆಂಟ್ ಇದೆ ತಾನೆ? ಡಿಫ್ರೆಂಟ್. ಏನಪ್ಪ ಇದು ಬಂತು, ಪಕೋಡ ಬಂತು. ಪಾಲಕ್ ಪಕೋಡ ಕಬಾಬ್. ಗೈಸ್, ಪಾಲಕ್
ಕಬಾಬ್ ಬನ್ನಿ ಅವನಿಗೆ ಹಿಂಗಿದೆ ಪಾಲಕಲ್ಲಿ ಮಾಡಿರೋ ಕಬಾಬ್ ಇದು. ನೀನು ತಿನ್ನಮ್ಮ ಸುಮ್ಮನೆ. ನಮ್ಮ ಅಕ್ಕನ ಫೇವ್ರೆಟ್ ಫುಡ್ ಬಂತು ಪಿಜ್ಜಾ. ಕುಶಾನಿ ಶಾಪಿಂಗ್ ಕಿಸ್ಬಾರ್ದು, ಸೈಲೆಂಟ್ ಡೀಸೆಂಟಾಗಿ ತಿನ್ಬೇಕಿಲ್ಲ. ಗೈಸ್ ಸಗದ ನೋಡೋಕ್ಕೆ ಚೆನ್ನಾಗಿದ್ದಾನೆ ಪಲಾಕು. ಹೆಂಗಿದೆ ಪಲಾಕು? ಹೆಂಗಿದೆ? ಸೂಪ್ ಮಾತ್ರ ಅಲ್ಟಿಮೇಟ್ ಆಗಿದೆ ಸರ್. ಮಜ್ಜಿಗೆ ಹುಳಿ ಥರ ಇದೆಯಾ? ಇಲ್ಲ ಸ್ಪೆಷಲ್ ಫೀಲ್. ಸಾಮಾನ್ಯ ಇವಾಗ ಏನು ಗೊತ್ತಾ ನೀವು ಕ್ವಶನ್, ನಿಮ್ಗೆ ಇವಾಗ ಎಷ್ಟು 44 ಇಯರ್ಸ್ ತಾನೆ? ಸೊ 44 ಇಯರ್ಸ್ ಇದೆ ನಿಂಗೆ ಆಗಿದೆ. ಸೊ 44 ಇಯರ್ಸಲ್ಲಿ ನಿಂಗೆ ಯಾವ್ದಾದ್ರು 1 ಇಯರು ತುಂಬ ಮೆಮೊರೇಬಲ್ ಡೇ ಆಗಿರೋ ಇಯರ್ ಯಾವುದು? ಅಂದ್ರೆ ಈ ವರ್ಷನೇ ನಾನು ನೆನಪಲ್ಲಿ ಇಟ್ಕೊಳ್ಳೋಂತ ವರ್ಷ ಆಗಿದೆ ಇವಾಗ. ಯಾಕೆ 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 ಸ್ಪೆಷಲ್ ಇವತ್ತು ಈ ವರ್ಷ ನಾನು ಎಲ್ಲಾರು ಹೊಸದು ಒಂಥರ ಖುಷಿ, ಒಂಥರ ಎಕ್ಸ್ಟ್ರಾ ಫೀಲ್ ಕೊಡ್ತಿದೆ ಈ ವರ್ಷ. ಸೊ ಈ ವರ್ಷನೇ ನನಗೆ ನೆನಪಲ್ಲಿ ಇಟ್ಕೊಳ್ಳೋಂಥದ್ದು ಜನ್ಮದಿನ ಇದೆ. ನಾವಂತೂ 44th ಸೂಪರ್ ಆಮೇಲೆ 45 ಗಂತೂ ನೆಕ್ಸ್ಟ್ ಎಕ್ಸ್ಟ್ರಾರ್ಡಿನರಿ ಇರುತ್ತೆ. ನಿಂಗೆ ಫೀಲ್ ಆಗ್ತಿದೆ. ಹೌದು. ಇದು ನೋಡ್ರಿ ಹೆಂಗಿದೆ, ಒಳ್ಳೆ ಚಪಾತಿ ಹೆಂಗಿದೆ ಇದು? ದಪ್ಪ ತೆಳ್ಳಗಿದೆ ಚಪಾತಿ. ಚಪಾತಿನ ನೋಡೋದು ಪಾಪಡ್ ಥರ ಕೊಟ್ಟರು ಇದು. ವಾವ್, ಒಂಥರ ಡಿಫ್ರೆಂಟ್ ಆಗಿದೆ. ಚಪಾತಿ ಥರ ಇದೆ ನೋಡೋಕೆ ಇದು. ಇದು ನೋಡ್ರಿ, ಇದು ಟವಲ್ ಹಾಕ್ಕೊಂಡು ತಿಂತವಳೆ. ಸರಿ, ಇದು ಇದೇನಮ್ಮ ಇದು? ಪಿಜ್ಜಾ. ನಿಂಗೆ ಗೊತ್ತಾ ಪಿಜ್ಜಾ ಅಂತ? ಬಾಯ್ ಮುಂದೆ ಹಾಕೋ. ತಿನ್ನು, ಕಚ್ಚು ಕಚ್ಚೆ. ಹೆಂಗಿದೆ ಹೇಳಿ ಹಂಗೆ ಬಿಸಾಕ್ಬಿಟ್ಲು. ಇವಾಗ ಮಡಿಕೆ ಬಿರಿಯಾನಿ ಬಂದಿದೆ. ಈ ತರ ಪಿಜ್ಜಾನ ಫಸ್ಟ್ ಟೈಮ್ ತಿಂದಿದ್ದು, ಅದು ಚೆನ್ನಾಗಿತ್ತು ಟೇಸ್ಟ್. ಪಿಜ್ಜಾ ತಿಂದ್ರೆ ಮೇನ್ ಏನಾಗುತ್ತೆ ಗೊತ್ತಾ, 2 ಪೀಸ್ ತಿಂದ ತಕ್ಷಣ ಹೊಟ್ಟೆ ತುಂಬಿಡುತ್ತೆ. ಬಟ್ ಇದು ಇನ್ನೂ ಪಿಜ್ಜಾ ತಿನ್ನಂಗೆ ಅನಿಸ್ಲಿಲ್ಲ. ಹೌದು, ಒಂಥರ ಬಿಸ್ಕೆಟ್ ಥರ ಇತ್ತು ನನಗೆ. ಸೊ ಗೈಸ್ ನೋಡೋಣ ಹೇಗಿದೆ ಅಂತ ಬಿರಿಯಾನಿ. ಹೇಗಿದೆ? ಚೆನ್ನಾಗಿದೆ ಚಿರ ಟೇಸ್ಟ್ ಸೂಪರ್ ಆಗಿದೆ. ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ನೆಕ್ಸ್ಟ್ ಲೆವೆಲ್ ಅಲ್ವಾ? ಒಂದು ಏನೋ ಚೆನ್ನಾಗಿಲ್ಲ ಅನ್ನಂಗಿಲ್ಲ ಗೈಸ್. ಎಲ್ಲ ಎಲ್ಲ ಸೂಪರ್ ಆಗಿದೆ. ನಮ್ಗೇನು ಇದು ಚೆನ್ನಾಗಿಲ್ಲ ಅಂತ ಅಂದ ಮಾತೇ ಅಲ್ಲ ಗೈಸ್. ನಾವು ಆರ್ಡರ್ ಮಾಡಿದ ಎಲ್ಲ ಐಟಮ್ ಸಖತ್ತಾಗಿದೆ. ಸೊ ನಮ್ಮ ಅಮ್ಮ ಏನಂತ ಅಂತಂದರೆ, ಅವತ್ತೊಂದು ಒಂದ್ಸಲಿ ಹೇಳಿದ್ರು ಚಿಕ್ಕಪೇಟೆಲಿ ನನಗೆ ಆ ದೋಸೆ ಅದು ಇದು ಕೊಡಿಸು ಅಂತ. ಸೊ ಅವ್ರಿಗೆ ದೋಸೆ ಕೊಡಿಸ್ಬೇಕಂತ ಅಲ್ಲಿ ಓಣಾಲಿಗೆ. ನೀನು ಯಾವಾಗ ಹೋಯ್ತಾನೆ ಇರ್ತೀಯ ಫ್ರೆಂಡ್ಸ್ ಜೊತೆ ಅಂತ, ನಿನಗೆ ಚೆನ್ನಾಗಿರುತ್ತೆ ಅಂತ ಬಂದು ಹೇಳ್ತಾನೆ ಇರ್ತೀಯ. ಹೇಳ್ದಾಗೆಲ್ಲ ಬೈನಲ್ಲಿ ಬರ್ತಿತ್ತು. ಸೊ ಇವಾಗ ಹೆಂಗೂ ಟೈಮ್ ಇದೆ ಅಲ್ವಾ, ಹೋಗಿ ತಿನ್ಕೊಂಬರೋಣ. ನಮ್ಮನ್ನ ಆಸೆ ನೆಕ್ಸ್ಟ್ ಇವಾಗ ಲಕ್ಸುರಿ ಆಯಿತು. ನೆಕ್ಸ್ಟ್ ಇವಾಗ ರೋಡ್ ಸೈಡ್ ಲೋಕಲ್ ಫುಡ್ಸು. ಸೊ ಬನ್ನಿ ನೆಕ್ಸ್ಟ್ ಹೋಗೋಣ. ಅದು ತಗೊಳಕೊಂಡು ನೋಡಿ ಕೈಸಲ್ಲಿ, ಅದು ತಗೊಳಕೊಂಡು ನೋಡು ಎಲ್ಲಿ ಹೋಗ್ಬೇಕು ಏನು ನೋಡ್ಬೇಕು ಅಂತ ಒಂದೂ ಗೊತ್ತಾಗ್ತಿಲ್ಲ ಅವಳಿಗೆ. ತಗೊಳಕೊಂಡು ಆಟ ಆಡ್ತಾವಳೆ. ಏನೇ ಕೊಡಬೇಕಾ? ಬೇಕು ನನಗೆ ಅದು ಅಕ್ಕ ತಂಗಿ ಥರ ನೋಡೋಕೆ ಇಬ್ರು ಸೇಮ್ ನೋಡಿ, ಅಕ್ಕ ತಂಗಿ ಥರ ಇದ್ರು ಇಬ್ಬರು. ಈಗ ಜಾಸ್ತಿ ಚಿಕ್ಕಪೇಟೆಗೆ ಬಂದಿದ್ದೀವಿ. ಸೊ ಇಲ್ಲಿ ದೋಸೆ, ಇಡ್ಲಿ, ರೈಸ್ ಎಲ್ಲ ಸಿಕ್ಕಾಪಟ್ಟೆ ಫೇಮಸ್ ಇರುತ್ತೆ. ರೈಸ್ ನೋಡಿ, ಪುಡಿ ರೈಸ್ ಹೆಂಗೆ ಮಾಡ್ತಾರೆ ಅಂತ ತೋರಿಸ್ತೀನಿ. ಪುಡಿ ಹಾಕಿ ರೈಸ್ ಹಾಕಿ ತುಪ್ಪ ಹಾಕ್ತಾರೆ ನೋಡಿ, ಹೆಂಗೆ ತುಪ್ಪ ಹಾಕ್ತಾರಂತ. ತುಪ್ಪನ ಹೆಂಗೆ ಹಾಕ್ತಾರೆ ಅವರು ನೋಡಿ, ಎಣ್ಣೆ ನೀರು ಥರ ತುಪ್ಪ ಹಾಕ್ತಾರೆ. ಅಪ್ಪ ಬರೋ ಮುಂಚೆ ನಾನು ತೇಜಸ್ಸು ವಿನೋದ್ ಎಲ್ಲ ರೆಗ್ಯುಲರ್ ಆಗಿ ನೈಟು ಟೈಮ್ ಬಂದ್ಬಿಟ್ಟು ತಿನ್ಕೊಂಡು ಹೋಗ್ತೀವಿ. ತೊಗೊಂಡು ಹೋಗ್ತಿದ್ದೀವಿ. ಅವರಲ್ಲೇ ಕಾರಲ್ಲಿದ್ದಾರೆ, ಬನ್ನಿ ತೊಗೊಂಡು ಹೋಗೋಣ. ಸಾಕಾಗಿರುತ್ತೆ, ಟೇಸ್ಟ್ ಕೂಡ ಅಲ್ಟಿಮೇಟ್ ಆಗಿರುತ್ತೆ ಇಲ್ಲಿ. ಹ್ಯಾಪಿ ಬರ್ಡೇ ಮಾಮ್ ಇಂಡಿಯಾ ಗೈಸ್. ನಮ್ಮ ಅಮ್ಮ ಇದನ್ನ ಕೇಳ್ತಾನೆ ಇದ್ರು, ತಂದ್ಕೊಡು. ಇಡ್ಲಿ ಕೊಡು ಅವಳಿಗೆ, ತಗೊಂಬಂದ್ರೆ ಇಂಡಿಯಾ ಕೊಡು ಅವಳಿಗೆ. ಯಾಕೆ ಕ್ವಶನ್? ಏಯ್ ಹಂಗೆ ತಳ್ಳಬಾರ್ದು. ಇಷ್ಟು ಗಂಟೆ ಬುದ್ಧಿ ತಗೊಳಮ್ಮ. ಗೈಸ್ ನಾನು ಮತ್ತೆ ನಮ್ಮ ಬಾವ ರೈಸ್ ತಿಂತೀವಿ. ಶೇರಿಂಗ್ ಇಸ್ ಕೇರಿಂಗ್. ಯಾಕಂದ್ರೆ ಅದು ನಾವು ತಿಂದಿದ್ದೀವಿ. ಮತ್ತೆ ಅದು ಶಿವ ಚೀರ್ಸ್ ಮಾಡಿಬೋದು. ಚೀರ್ಸ್. ಯಪ್ಪ, ಹಾಂ ಹೆಂಗಿದ್ಯಾ? ಸೂಪರಾ? ತುಪ್ಪ ಹೆಂಗಿದೆ ಟೇಸ್ಟು? ಸೂಪರಾ? ಸರಿ ತಿನ್ನು. ಸೊ ಗೈಸ್, ತಾಜಲ್ಲಿ ನಾನು ಟ್ರೀಟ್ ಕೊಡಿಸಿದೆ. ಸೊ ಚಿಕ್ಕಪೇಟೆಲ್ಲಿ ನಮ್ಮ ಬಾವ ಟ್ರೀಟ್ ಕೊಡ್ಸಿದ್ರು. ಇವಾಗ ನೆಕ್ಸ್ಟ್ ಐಸ್ ಕ್ರೀಮು ನೀನು ಟ್ರೀಟ್ ಕೊಡ್ಬೇಕು. ದೊಡ್ಡ ಪಾರ್ಲರ್ ಕರ್ಕೊಂಡು ಹೌದಾ? ಅಮ್ಮಂಡೆ ಫುಲ್ ಅಮ್ಮಂಡೆ ಆಗೋಗ್ಬಿಟ್ಟೈತೆ ಆಲ್ರೆಡಿ, ಆದ್ರೆ ಅಮ್ಮಂಡೆ ಕಂಟಿನ್ಯೂ. ಟೈಮ್ ಬಂದ್ಬಿಟ್ಟು ಇವಾಗ 12 ಗಂಟೆ ಆಗೋಗ್ಬಿಟ್ಟಿದೆ. ಇನ್ನು 5 ಮಿನಿಟ್ಸ್ ಅಷ್ಟೇ ಕಡೆ ಮನೆ ಬರ್ಡೇ ಇರೋದು. ಇದಕ್ಕೆ ನಾನು ತುಂಬಾ ಅದೃಷ್ಟ ಮಾಡಿದ್ದೆ. ಎಷ್ಟು ಹ್ಯಾಪಿ ಅಂದ್ರೆ ನಾನು ತುಂಬಾ ಇನ್ನು ಇರೋ ಇವಾಗ ಐಸ್ ಕ್ರೀಮ್ ತಿನ್ನಿ ಅಂತ ಅದಾವ ಹ್ಯಾಪಿ ಪಡು. ಸೊ ಗೈಸ್, ಇವಾಗ ಐಸ್ ಕ್ರೀಮ್ ತಿನ್ನಕ್ಕೆ ಬಂದಿದ್ದೀವಿ. ನೋಡ್ರಿ, ಎಲ್ಲ ಮ್ಯಾಂಗೋ ಎಲ್ಲ ಬರೀ ಮ್ಯಾಂಗೋ ಆರ್ಡರ್ ಮಾಡ್ಕೊಂಡಿದ್ದೀವಿ. ಮಾಮ್ ಇಂಡಿಯಾ ತಗೋ, ಯಾವ್ದು ಬೇಕಾದ್ರೆ ತಿನ್ಬೋದು ನೀನು. ಒಂದು ಲಾಸ್ಟ್ ಟೈಮ್ ಹ್ಯಾಪಿ ಬರ್ಡೇ ಟು ಯು.
ತಗೊಳ್ರಿ, ಬ್ಯಾಟಿಂಗ್ ಮಾಡ್ಕೊಳ್ರಿ. ಇವಾಗ ಟೇಸ್ಟ್ ನೋಡುವ ಹೆಂಗಿದೆ ಅಂತ. ಎಲ್ಲ ಬೈತಾರಲ್ಲಿ. ಸೊ ಗೈಸ್ ಇದು ಫೇಮಸ್ ಇವಾಗ ಇಲ್ಲಿ ಓಡ್ತಾ ಇದ್ದಾನೆ, ಅದಕ್ಕೆ ತಿಂತಾರೆ. ಗೈಸ್ ಇದು ಒಳಗಿರೋದು ಕಚ್ಚಾ ಮ್ಯಾಂಗೋ ಬೈಟು. ಅವನ ತೊಲೆ ತಿನ್ಬೋದ, ಕಚ್ಚಾ ಮ್ಯಾಂಗೋ ಬೈಟ್ ಚಾಕ್ಲೇಟ್ ಸೇಮ್ ಹಂಗೆ ಐತೆ. ಸಕ್ಕತ್ತಾಗಿ ಎಲ್ಲ ಗೊತ್ತ ನೋಡಿ. ಏನೇ ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ್ದೋ ಬಂದ್ಬಿಟ್ಟು ನೀನ್ ಯಾಕೆ ನನ್ ಫೋಟೋ ನಮ್ ಫೋನ್ ತಗೊಂಡಿಲ್ಲ ಮಾಡಿ ಏನಿಲ್ಲ ನನ್ ಫೋಟೋ ನಾನೇ ಮಾಡಿದ್ದೀನಿ ಫೋನ್ ತಗೊಂಡು. ಚೆನ್ನಾಗಿ ಕರ್ಕೊಂಡು ಹೋಗದೆ. ಸೊ ಗೈಸ್ ಇದು ಕೊಕೊನಟ್ ಅಂಡ್ ಮ್ಯಾಂಗೋ ಎರಡು ಕೂಡ. ಅಯ್ಯೋ ಬಿಡ, ಇವನು ಲೋಕದಲ್ಲೇ ಇರ್ತಾನೆ, ಏನೋ ಮಾಡ್ತಾ ಇರ್ತಾನೆ, ಕೆಳಗೆ ಬಗ್ತಾನೆ, ಮೇಲೆ ಹೇಳ್ತಾನೆ. ನಂಗೆ ಬಂದು ಹಿಂಗೆ ತಿಳ್ತಾನೆ, ಇದೆಲ್ಲ ಫುಲ್ ಎಂಜಾಯ್ ಮಾಡಿಕೊ ನನ್ನ ಶರ್ಟ್ ಎಲ್ಲ. ಏನು ಯಾವ ಲೋಕದಲ್ಲಿ ಇರ್ತೀನಿ ಯಾವಾಗಲೂ ಏನು. ಕನ್ನಡಿ ಕನ್ನಡಿ ನಂಗೆ ಅರ್ಥ ಆಗ್ಬೇಕು, ಈ ಚಿಕ್ಕ ಮಕ್ಕಳು ತಲೆಯಲ್ಲಿ ಏನ್ ಓಡ್ತಾ ಇರತ್ತೆ ಅಂತ. ಒಂದ್ ಮಿಷಿನ್ ಕಣ್ಣು ಹೇಳ್ಬೇಕಣೆ, ಇವ್ನ ತಲೆ ಏನ್ ಓಡ್ತಿರುತ್ತೆ, ಬಗ್ಗೆ ಇವಾಗ ಏನ್ ಅನ್ಸ್ತಿರುತ್ತೆ, ನಿಮ್ ಬಗ್ಗೆ ಇವಾಗ ಏನ್ ಅನ್ಸ್ತಿರುತ್ತೆ, ಅದೆಲ್ಲ ನಮ್ಗೆ ಗೊತ್ತಾಗಬೇಕು. ಒಂಥರ ಮಜಾ ಇರುತ್ತೆ ಯಾವಾಗ ತಿಳ್ಕೊಳಕ್ಕೆ. ಗುಂಡ ನನ್ ಬಗ್ಗೆ ನಿಂಗೆ ಏನ್ ಅನ್ಸ್ತಿದೆ? ಪೀಸ್ ಆಗಿ ಐಸ್ ಕ್ರೀಮ್ ಅಂತ ಬಂದಿದ್ವಿ ಐಸ್ ಕ್ರೀಮ್ ಶಾಪ್ಗೆ. ಆದ್ರೆ ಈ ಇಬ್ರು ಮಕ್ಕಳು ಕಟ್ಕೊಂಡು ನಾವೆಲ್ಲ ಪೀಸ್ ಮಾಡಕ್ ಬಿಡ್ರ ಗೈಸ್. ಪೀಸ್ ಮಾಡಕ್ ಬಿಡೋರೆ. ಸೊ ಗೈಸ್ ಓಕೆ, ಇವಾಗ ವ್ಲಾಗ್ ನ ಎಂಡ್ ಮಾಡ್ತಾ ಇದೀನಿ. ಅಂಡ್ ಐ ಹೋಪ್ ನಮ್ಮ ಅಮ್ಮನ ಬರ್ಡೇ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಆಯ್ತು ಅಂತ ಅನ್ಕೋತೀನಿ. ತುಂಬಾ ಚೆನ್ನಾಗಾಯ್ತು. ಪ್ರತಿ ವರ್ಷಕ್ಕಿಂತ ಈ ವರ್ಷ ಇನ್ನೂ ಚೆನ್ನಾಗಾಯ್ತು. ತುಂಬಾ ಖುಷಿ ಆಯ್ತು. ಇದು ಈ ವರ್ಷದ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ ನೀವು ರೀತಿ ನಂಗೆ ತುಂಬಾ ಇಷ್ಟ ಆಯ್ತು, ಖುಷಿ ಆಯ್ತು, ಮನಸ್ಸು ತುಂಬಂದಿದೆ. ನಾನು ಹ್ಯಾಪಿ ಆಗಿದ್ದೀನಿ, ನೆಮ್ಮದಿ ಆಗಿದ್ದೀನಿ. ಸೊ ಓಕೆ ಗೈಸ್, ಅಂಡ್ ನೆಕ್ಸ್ಟ್ ವಿಡಿಯೋಗಳೆಲ್ಲ ಸರ್ಪ್ರೈಸ್ ಬ್ಲಾಗ್ಗಳು ಬರ್ತಾ ಇರುತ್ತೆ. ಸರ್ಪ್ರೈಸ್ ಅಂತಂದ್ರೆ ಫೇಸ್ ರಿವೀಲ್ದು ಏನ್ ಮಾಡ್ತೀವಿ. ಅಂಡ್ ಇನ್ನೊಂದು 4-5 ವಿಡಿಯೋ ಫುಲ್ ಸರ್ಪ್ರೈಸ್ ಬ್ಲಾಗ್ ಇರುತ್ತೆ ಗೈಸ್. ಯು ವಿಲ್ ಎಂಜಾಯ್ ದ ಬ್ಲಾಗ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ, ಅಂಡ್ ವೆಯ್ಟ್ ಮಾಡ್ತೀರಿ. ಮೀಟ್ ನೆಕ್ಸ್ಟ್ ವಿಡಿಯೋ. ಬಾಯ್.